ನಮ್ಮ ನ್ಯೂಸ್ ನಿಮ್ಮ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಾವು ನ್ಯೂಸ್ ಆರಂಭಿಸ್ತಾ ಇದ್ದೀವಿ, ನೀವು ನಿಮ್ಮ ಲಂಚ್ ಆರಂಭಿಸಿ. ಈಗ ಹೆಡ್ಲೈನ್ಸ್. ಕಾವೇರಿ ನೀರು ಬಿಡುಗಡೆ ನಿರ್ಧಾರ ಮರುಪರಿಶೀಲಿಸಿ ಪ್ರಧಾನಿಗೆ ಬಿಜೆಪಿ ನಿಯೋಗದ ಮನವಿ. ಉಭಯ ರಾಜ್ಯ ನಾಯಕರ ಜೊತೆ ಎಸ್ಎಂ ಕೃಷ್ಣ ಸಂಧಾನ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಕ್ಷಣಗಣನೆ. ತಕ್ಷಣ ಕಾವೇರಿ ನೀರು ನಿಲ್ಲಿಸಲು ರಾಜೀವ್ ಚಂದ್ರಶೇಖರ್ ಒತ್ತಾಯ. ಸಿಎಂ ಮನೆ ಎದುರು ಮಲಗಿ ವಾಟಾಳ್ ಪ್ರತಿಭಟನೆ. ಬೆಂಗಳೂರಲ್ಲಿ ಹಂದಿಗಳ ಮೆರವಣಿಗೆ. ಬೇಲ್ಗಾಗಿ ಡೀಲ್ ಪ್ರಕರಣ. ಆಂಧ್ರ ಹೈಕೋರ್ಟ್ನಿಂದ ಅಂತೂ ಸಿಕ್ತು ಜಾಮೀನು. ಸೋಮಶೇಖರ್ ರೆಡ್ಡಿಗೆ ರಿಲೀಫ್. ಸರ್ಕಾರಿ ಕೆಲಸಕ್ಕಾಗಿ ಆಗ್ರಹ. ಜಮ್ಮು ಕಾಶ್ಮೀರ ವಿಧಾನಸಭೆ ಕಲಾಪದೊಳಗೆ ನುಗ್ಗಿದ ಗುಂಪು. ಯುವಕರನ್ನ ಹೊರಹಾಕಿದ್ದು ಭದ್ರತಾ ಸಿಬ್ಬಂದಿ. ಸಚಿನ್ ಧೋನಿ ವರ್ತನೆಗೆ ಬೇಸರ. ಕ್ರಿಕೆಟಿಗರಿಗೆ ವಾಯುಸೇನೆ ಉನ್ನತ ಗೌರವಕ್ಕೆ ಕೋಕ್. ವಾಯುಸೇನೆ ವಿಮಾನ ಏರೋ ಚಾನ್ಸ್ ಮಿಸ್ ಆಯಿತು. ಬಿಜೆಪಿ ಸಂಸದರ ನಿಯೋಗ ಪ್ರಧಾನಿಯವರನ್ನು ಭೇಟಿ ಮಾಡಿದೆ. ಅನಂತಕುಮಾರ್, ಡಿ.ಬಿ. ಚಂದ್ರೇಗೌಡ, ರಮೇಶ್ ಕತ್ತಿ, ಶಿವರಾಮೇಗೌಡ, ಪ್ರಹ್ಲಾದ್ ಜೋಶಿ ಪ್ರಧಾನಿಯವರನ್ನು ಭೇಟಿ ಮಾಡಿ ಕಾವೇರಿ ನೀರು ಬಿಡುಗಡೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿದರು. ಈ ಮಧ್ಯೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ತೀರ್ಪನ್ನು ಮರುಪರಿಶೀಲಿಸುವಂತೆ ಅರ್ಜಿ ಹಾಕಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಯಾವುದೇ ಕ್ಷಣದಲ್ಲೂ ಕೂಡ ಈ ಮರುಪರಿಶೀಲನಾ ಅರ್ಜಿಯನ್ನು ಕೈಗೆತ್ತಿಕೊಂಡು ತೀರ್ಪು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪ್ರಧಾನಿಯವರನ್ನು ಭೇಟಿ ಮಾಡಿತು ಬಿಜೆಪಿ ನಿಯೋಗ. ಮತ್ತೊಂದು ಕಡೆ ಎಸ್ ಎಂ ಕೃಷ್ಣ ಉಭಯ ರಾಜ್ಯಗಳ ಜೊತೆ ಮಾತುಕತೆ ನಡೆಸುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಿದಂತಿದೆ. ಒಂದು ಸಂಧಾನ ಸೂತ್ರವನ್ನು ಕೂಡ ರಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಏನಾಗಬಹುದು? ಜಯಪ್ರಕಾಶ್, ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತ್ಯೇಕ ನಿಯೋಗಗಳು ಪ್ರಧಾನಿಯವರನ್ನ ಭೇಟಿಯಾಗಿ ಆದಷ್ಟು ಶೀಘ್ರವೇ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಿದೆ. ಬೆಳಿಗ್ಗೆ ಸಚಿವ ಎಸ್ ಎಂ ಕೃಷ್ಣ, ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಪ್ರಧಾನಿಯವರನ್ನ ಭೇಟಿಯಾಗಿದ್ರು. ಇನ್ನೊಂದು ಕಡೆ ಎಸ್ ಎಂ ಕೃಷ್ಣ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಕೇಂದ್ರ ಜಲಸಂಪನ್ಮೂಲ ಸಚಿವ ಪವನ್ ಕುಮಾರ್ ಬನ್ಸಲ್ ಜೊತೆಗೆ ಚರ್ಚಿಸಿ ಪ್ರಮುಖವಾಗಿ ಈ ವಿಷಯವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಇಬ್ಬರಿಗೂ ಒಪ್ಪಿಗೆ ಅಂತ ರೀತಿಯಲ್ಲಿ ಒಂದು ಸೂತ್ರವನ್ನ ರಚಿಸುವುದರ ಬಗ್ಗೆ ಪ್ರಧಾನಿ ಜೊತೆ ಚರ್ಚಿಸಿದ್ದಾರೆ. ಬಹುತೇಕವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಿದ ನಂತರ ಏನಾಗಬಹುದು ಅಂತಕ್ಕಂಥದ್ದು ಇದು ಕೂಡ ಸ್ಪಷ್ಟವಾಗಲಿದೆ. ಇನ್ನೊಂದು ಕಡೆ ಈಗಷ್ಟೇ ಬಿಜೆಪಿ ನಿಯೋಗ ಪ್ರಧಾನಿಯವರನ್ನ ಭೇಟಿ ಮಾಡಿತ್ತು. ಸೌತ್ ಬ್ಲಾಕ್ನ ಪ್ರಧಾನಿ ಕಚೇರಿಯಲ್ಲಿ ಅನಂತಕುಮಾರ್, ಡಿ.ಬಿ. ಚಂದ್ರೇಗೌಡ, ಪಿ.ಸಿ. ಮೋಹನ್, ಬಸವರಾಜು, ರಮೇಶ್ ಕತ್ತಿ, ಸುರೇಶ್ ಅಂಗಡಿ, ಸಂಸದ ರಾಘವೇಂದ್ರ ಸೇರಿದಂತೆ 17 ಬಿಜೆಪಿ ಸಂಸದರ ನಿಯೋಗ ಪ್ರಧಾನಿಯವರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಿದೆ. ಸಿಆರ್ಎ ನಿರ್ಣಯವನ್ನ ಅಬೇಯನ್ಸ್ ನಲ್ಲಿ ಇಡಿ ಅಂತಕ್ಕಂಥದ್ದನ್ನ ಕೂಡ ಪ್ರಧಾನಿ ಅವರಿಗೆ ಒತ್ತಾಯಿಸಲಾಗಿದೆ. ಇನ್ನು 1 ಗಂಟೆಯ ನಂತರ ಬಹುತೇಕವಾಗಿ 2 ಗಂಟೆ ಸುಮಾರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ವಿವಾದದ ವಿಷಯ ವಿಚಾರಣೆಗೆ ಬರಲಿದೆ. ಕರ್ನಾಟಕ ಇವತ್ತು ಮಧ್ಯಂತರ ತಡೆಯಾಜ್ಞೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿತ್ತು. ಈ ಬಗ್ಗೆ ಕರ್ನಾಟಕ ಇವತ್ತು ಸುಪ್ರೀಂ ಕೋರ್ಟ್ನ ಎದುರುಗಡೆ ಪ್ರಸ್ತಾಪವನ್ನ ಸಲ್ಲಿಸಲಿದೆ. ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಕಾನೂನು ಸಚಿವ ಸುರೇಶ್ ಕುಮಾರ್ ಸಾಕಷ್ಟು ಹೊತ್ತು ಕಾನೂನು ತಜ್ಞ ಫಾಲಿ ನಾರಿಮನ್ ಜೊತೆ ಚರ್ಚಿಸಿದ್ದಾರೆ. ಫಾಲಿ ನಾರಿಮನ್ ಇವತ್ತು ಸ್ವತಃ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅಂತಕ್ಕಂಥದ್ದು ಮಹತ್ವದ ಪ್ರಶ್ನೆ. ಒಂದು ಕಡೆ ಕೃಷ್ಣ ಸಂಧಾನ, ಇನ್ನೊಂದು ಕಡೆ ಬಿಜೆಪಿ ನಿಯೋಗದ ಪ್ರಧಾನಿ ಭೇಟಿ. ಎಲ್ಲದರ ಮಧ್ಯೆ ಕೂಡ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಜಯಪ್ರಕಾಶ್, ಕರ್ನಾಟಕ ಸಾಕಷ್ಟು ಪ್ರಸ್ತಾಪಗಳನ್ನ ಸುಪ್ರೀಂ ಕೋರ್ಟ್ ಎದುರುಗಡೆ ಇಡಬಹುದು, ಆದ್ರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಏನ್ ಹೇಳುತ್ತೆ ಅಂತಕ್ಕಂಥದ್ದು ಕಾವೇರಿ ವಿವಾದದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗಾಗಿ ವಂದನೆಗಳು. ಇನ್ನು ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಒಂದು ಕೃಷ್ಣ ಸಂಧಾನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸುಪ್ರೀಂ ಕೋರ್ಟ್ ಯಾವುದೇ ಸಂದರ್ಭದಲ್ಲೂ ಕೂಡ ತಮ್ಮ ನಿರ್ಧಾರವನ್ನು ಕೈಗೊಳ್ಳಬಹುದು, ತಮ್ಮ ನಿರ್ಧಾರವನ್ನು ಪ್ರಕಟಿಸಬಹುದು.
ಇನ್ನು ಕಾವೇರಿ ವಿವಾದ ಬಗೆಹರಿಸಲು ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ಸಂಧಾನಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಮುಖಂಡರೊಂದಿಗೆ ಚರ್ಚೆ ನಡೆಸಲು ಕೃಷ್ಣ ಉದ್ದೇಶಿಸಿದ್ದಾರೆ. ಈ ವಿವಾದ ಪರಿಹಾರಕ್ಕೆ ಸೂತ್ರವೊಂದನ್ನು ರಚಿಸಿದ್ದಾರೆ. ನೈಜ ಸ್ಥಿತಿಯನ್ನು ಪರಿಗಣಿಸಿಕೊಂಡು ಸೂತ್ರವನ್ನು ರಚನೆ ಮಾಡಲಾಗಿದೆ. ಮಾತುಕತೆ ಮೂಲಕ ಈ ಸಮಸ್ಯೆಗೆ ಅಂತ್ಯ ಹಾಡಲು ಕೃಷ್ಣ ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರಧಾನಿ ಜೊತೆಯೂ ಕೃಷ್ಣ ಚರ್ಚೆ ನಡೆಸಲಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ತಕ್ಷಣದಿಂದಲೇ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ನಿಲ್ಲಿಸಬೇಕು ಅಂತ ಸಂಸದ ರಾಜೀವ್ ಚಂದ್ರಶೇಖರ್ ಒತ್ತಾಯಿಸಿದ್ದಾರೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡುತ್ತಿರುವುದರಿಂದ ಕರ್ನಾಟಕದ ಸಾವಿರಾರು ರೈತರು ಸಂಕಷ್ಟಕ್ಕೆ ಗುರಿಯಾಗಲಿದ್ದಾರೆ. ಈ ಬಾರಿ ಕಡಿಮೆ ಮಳೆಯಾಗಿದೆ, ಆದ್ದರಿಂದ ಪರಿಸ್ಥಿತಿ ಗಂಭೀರವಾಗಿದೆ. ಕರ್ನಾಟಕದಲ್ಲಿ ಕಾವೇರಿ ನೀರನ್ನು ಇಂತಹ ಪರಿಸ್ಥಿತಿಯಲ್ಲಿ ಬಿಡುತ್ತಿರುವುದಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಅಂತ ರಾಜೀವ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ. ಸದ್ಯದಲ್ಲಿಯೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಯದ ರೈತರ ಹಿತ ಕಾಯಲು ಒತ್ತಾಯಿಸುವುದಾಗಿ ಅವರು ತಿಳಿಸಿದ್ದಾರೆ. ಅಲ್ಲದೆ ಕಾವೇರಿ ವಿವಾದ ಇತ್ಯರ್ಥವಾಗುವವರೆಗೂ ತಮಿಳುನಾಡು ಸರ್ಕಾರ ಕೈಗೆತ್ತಿಕೊಂಡಿರುವ ಹೊಗೇನಕಲ್ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಹೋರಾಟದಲ್ಲಿ ಪಾಲ್ಗೊಂಡಿರುವ ರೈತರಿಗೆ ಬೆಂಬಲ ಘೋಷಿಸಿರುವ ರಾಜೀವ್ ಚಂದ್ರಶೇಖರ್ ಹೋರಾಟದಲ್ಲಿ ವಕೀಲರ ಶುಲ್ಕ ಮತ್ತು ಇತರೆ ಕಾನೂನು ವೆಚ್ಚಗಳಿಗೆ ಹಣಕಾಸಿನ ನೆರವು ನೀಡಲು ಸಿದ್ಧ ಅಂತ ಪ್ರಕಟಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಏನು ಮಾಡ್ತಾ ಇರಬಹುದು, ತಕ್ಷಣವೇ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವುದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ 15ನೇ ತಾರೀಕು ರಾಜ್ಯಾದ್ಯಂತ ರೈಲು ತಡೆ ಮಾಡ್ತೀವಿ ಎಂದು ಕನ್ನಡ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸಿಎಂ ನಿವಾಸ ಕಾವೇರಿ ಎದುರು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿದರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನೇ ತೀರ್ಪು ಬಂದರೂ ಕಾವೇರಿ ನೀರನ್ನು ಮಾತ್ರ ಬಿಡಬಾರದು ಅಂತ ಒತ್ತಾಯ ಮಾಡಲಾಯಿತು. ನೀರು ಬಿಟ್ಟರೆ ಹಗಲು ರಾತ್ರಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ನಂತರ ಪ್ರತಿಭಟನಾಕಾರರನ್ನು ಬಂಧಿಸಲಾಯಿತು. ಬಂಧಿಸುವ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಅವಕಾಶ ಕೊಡಲ್ಲ ಅಂದ್ರೆ ಇವತ್ತೇನಾದ್ರೂ ನೀವು ರಾಜೀನಾಮೆ ಕೊಡದೇ ಇದ್ರೆ ಸರ್ಕಾರ ನೀರು ನಿಲ್ಲಿಸ್ತಾ ಇದ್ರೆ 15ನೇ ತಾರೀಕು ಇಡೀ ಕರ್ನಾಟಕಾದ್ಯಂತ ಸಂಪೂರ್ಣ 24 ಗಂಟೆ ರೈಲ್ ಸತ್ಯಾಗ್ರಹ. 24 ಗಂಟೆ ಯಾವ ರೈಲ್ ಹೋಗಕ್ಕೆ ಕೂಡದು, ಯಾವ ರೈಲ್ ಬರೋಕ್ಕೆ ಕೂಡದು. ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ, ಯಾವ ವಾಹನ ಹೋಗಕ್ಕೆ ಕೂಡದು, ಯಾವ ವಾಹನ ಬರೋಕ್ಕೆ ಕೂಡದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಕ್ತಪಾತವಾದರೂ ಬಿಡೋದಿಲ್ಲ. ಹೋರಾಟ ಅನಿವಾರ್ಯ. ಇನ್ನು ಕಾವೇರಿ ಹೋರಾಟ ದಿನೇ ದಿನೇ ಕಾವೇರುತ್ತಿದ್ದು ಬೆಂಗಳೂರಿನಲ್ಲಿಂದು ಹಂದಿಗಳು ಪ್ರತಿಭಟನೆಗಿಳಿದಿವೆ. ಬೆಂಗಳೂರು ನಗರ ಹಂದಿ ಜೋಗಿ ಸಂಘ ಮಡಿವಾಳದಲ್ಲಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಇದರಲ್ಲಿ 100ಕ್ಕೂ ಹೆಚ್ಚು ಹಂದಿಗಳು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಕೋರಮಂಗಲದ ಜೋಗಿ ಕಾಲೋನಿ ಮಡಿವಾಳ ಪೋಸ್ಟ್ನಿಂದ ಹಂದಿಗಳ ಒಡನೆ ಜೋಗಿ ಸಂಘದ ಕಾರ್ಯಕರ್ತರು ರಸ್ತೆಗಿಳಿದು ವಿನೂತನವಾಗಿ ಧರಣಿ ನಡೆಸಿದರು. ಈ ಕೇಂದ್ರ ಪ್ರಾಧಿಕಾರದ ಸಭೆಯಲ್ಲಿ ಏನು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ತೆಗೆದುಕೊಂಡಿರುವಂಥ ನಿರ್ಣಯವನ್ನು ಖಂಡಿಸುತ್ತಾ ವಿನೂತನವಾಗಿ ಹಂದಿಗಳನ್ನಾದರೂ ಕೊಡುತ್ತೇವೆ ತಮಿಳುನಾಡಿಗೆ, ಆದರೆ ನಾವು ನೀರಂತೂ ಕೊಡುವುದಿಲ್ಲ ಎಂಬ ಒಂದು ಇದರಿಂದ ಈ ರಾಜ್ಯದಲ್ಲಿರುವಂಥ 4 ಕೇಂದ್ರ ಸಚಿವರು 4 ಜನ ಏನು ಕೇಂದ್ರ ಸಚಿವರಿದ್ದಾರೋ ಅವರೆಲ್ಲ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತು ಈ ರಾಜ್ಯ ಸರ್ಕಾರದಿಂದ ನಮಗೆ ದ್ರೋಹ ಮಾಡುತ್ತಿದ್ದಾರೆ. ದಯವಿಟ್ಟು ಕೂಡಲೇ ಕಾವೇರಿ ನೀರನ್ನು ಬಿಡದಿರ ತಮಿಳುನಾಡಿಗೆ ಈ ಉಗ್ರ ಒಂದು ವಿನೂತನವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ಏನೇ ಬರಲಿ ನಾವು ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ನಾವು ಒಪ್ಪೋದಿಲ್ಲ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ನಾವು ಯಾರೂ ಕರ್ನಾಟಕದ ಜನ ಒಪ್ಪೋದಿಲ್ಲ. ಇವತ್ತು ರೈತರು ನೀರಿಲ್ದಿರ ಮಳೆ ಇಲ್ದಿರ ತುಂಬ ಒದ್ದಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇವತ್ತು ತಮಿಳುನಾಡಿಗೆ ನೀರು ಬಿಡು ಅಂದರೆ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನೀರು ಇಲ್ದಿರೋ ಟೈಮಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡಿ ಅಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹಂದಿ ಬೇಕಾದರೂ ಕೊಡ್ತೀವಿ, ನಾವು ನೀರು ಬಿಡೋದಿಲ್ಲ.
ಇನ್ನು ರಾಜ್ಯ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಕೂಡ ಕಾವೇರಿ ಹೋರಾಟಕ್ಕೆ ಧುಮುಕಿದೆ. BHEL ವೃತ್ತದ ಬಳಿ ಬೆಂಗಳೂರು ಮೈಸೂರು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಟಿದ್ದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಒಳ್ಳೆ ರೀತಿ ತೀರ್ಮಾನ ಕೊಟ್ಟರೆ ಇವತ್ತರೆಗೂ ಶಾಂತಿಯುತವಾಗಿ ಅಲ್ಲಿ ಕಡ್ಕೊಂಡು ದೌಡೆ ಕಚ್ಕೊಂಡು ಭಾರಿ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತೇನ ತೀರ್ಪು ನಮ್ಮ ವಿರುದ್ಧವಾಗಿ ಬಂತು ಅಂದ್ರೆ ಖಂಡಿತವಾಗಲೂ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ಪಕ್ಷ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರು ಎಲ್ಲ ಸಾರ್ವಜನಿಕರು, ಕೇಬಲ್ ಆಪರೇಟರ್ಸ್ ಇರ್ಬೋದು, ಗಾರ್ಮೆಂಟ್ಸ್ ನೌಕರರು ಇರ್ಬೋದು, ಆಟೋ ಡ್ರೈವರ್ಸ್ ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಮನೆಯಿಂದ ಬಂದಿದ್ದಾರೆ ಜನ. ಇವತ್ತೇನು ಕೇಂದ್ರ ಸರ್ಕಾರ ಇವತ್ತೇನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಮಾನ ಕೊಡ್ತಾರೆ ಸಾಯಂಕಾಲದೊಳಗಡೆ, ಅದು ಒಳ್ಳೆ ತೀರ್ಮಾನ ಬಂದ್ರೆ ಇಲ್ಲಿಗೆ ಇದು ಹೋರಾಟ ನಿಲ್ತದೆ. ಆ ಒಳ್ಳೆ ಕೆಟ್ಟ ತೀರ್ಮಾನ ಕೊಟ್ಟರೆ ನಾವು ಉಗ್ರವಾದ ಹೋರಾಟವನ್ನು ಮೈಸೂರು ರಸ್ತೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಮಾಡ್ತೀವಿ. ಇವತ್ತೇನು ಈ ಸಂಘ ಸಂಸ್ಥೆಗಳ ಮೂಲಕ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ಮೂಲಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾವೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಕರ್ನಾಟಕದ ಹಕ್ಕು ಕಾವೇರಿ. ನ್ಯೂಸ್ ಮಂಚ್ನಲ್ಲಿ ಒಂದು ಬ್ರೇಕ್. ನಿಮ್ಮ ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸುತ್ತೇವೆ ಒಂದು ಬ್ರೇಕ್.